ನೋಡಿ, ದೃಶ್ಯಾವಳಿ ಸಮೇತವಾಗಿ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ವಿಡಿಯೋ ಸಮೇತವಾಗಿ ಹೈ ವೋಲ್ಟೇಜ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು, ಸಿಡಿಎಸ್ ಅಜಿತ್ ದೋವಲ್ ಅವರು, ಅವರ ಜೊತೆಯಲ್ಲಿ ರಾಜನಾಥ್ ಸಿಂಗ್ ಅವರು. ನೋಡಿ, ಇಲ್ಲಿ ಅಜಿತ್ ದೋವಲ್ ಅವರು ಕೂತಿದ್ದಾರೆ. ಅವರ ಪಕ್ಕದಲ್ಲಿ ನೇವಿ ಮುಖ್ಯಸ್ಥರು ಕೂತಿದ್ದಾರೆ. ಅವರ ಪಕ್ಕದಲ್ಲಿ ಏರ್ ಫೋರ್ಸ್ ಮುಖ್ಯಸ್ಥರು ಕೂತಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಆರ್ಮಿ ಚೀಫ್ ಹಾಗೆ ಸಿಡಿಎಸ್ ಕೂತಿದ್ದಾರೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎಲ್ಲರ ಜೊತೆಯಲ್ಲೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಅದು ಜಮ್ಮು ಕಾಶ್ಮೀರದ ಭದ್ರತೆಯ ವಿಚಾರವಾಗಿ. ಈಗ ನೀವು ನೋಡ್ತಾ ಇರೋದು ನಮ್ಮ ಸ್ಕ್ರೀನ್ ಮೇಲೆ ವಿಡಿಯೋ. ಈ ಮೀಟಿಂಗ್ ಯಾರು ಯಾವ ರೀತಿಯಲ್ಲಿ ಬೇಕಾದರೂ ಅರ್ಥೈಸಿಕೊಳ್ಳಬಹುದು. ಪಾಕಿಸ್ತಾನಕ್ಕಂತೂ ಈ ಸುದ್ದಿ ತಲುಪಲೇಬೇಕು. ಏನೋ ಮಾಡ್ತಾರೆ ಇವರು ಅಂತ, ಏನೋ ಮಾಡೇ ಮಾಡ್ತಾರೆ, ಬಿಡಲ್ಲ ಸುಮ್ನೆ. ಅಷ್ಟು ಸುಲಭ ಇಲ್ಲ. ಪ್ರತಿ ಸರಿ ಹೋಗಿ ನಮ್ಮವ್ರು ಹೊಡೆದ್ಬಿಟ್ಟು ಬಂದ್ಬಿಡ್ತಾರೆ. ನಾವಲ್ಲ ಅನ್ಕೊಂಡ್ಬಿಡ್ತೀವಿ. ನಾವಲ್ಲ ಅಂತೇಳಿ ನಾವು ಪುಂಗಿ ಓದ್ಬಿಟ್ರೆ ನಂಬಿಡ್ತಾರೆ ಅಂತ ಅಂದ್ಕೊಳ್ಳಕ್ ಹೋಗ್ಬೇಡಿ ಪಾಕಿಸ್ತಾನಿಗಳೇ. ಇನ್ನು ಮುಂದೆ ಆ ತರದ ಮೈಂಡ್ ಸೆಟ್ ಇದ್ರೆ ತೆಗೆದಾಕಿ. ಯಾಕಂದ್ರೆ ಆ ಅವಕಾಶ ನಿಮ್ಗಿರೋದೇ ಇಲ್ಲ. ಮೀಟಿಂಗ್ ನೋಡಿ, ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಯಾವಾಗ್ಲೂ ಬರೋದು ನಮ್ಮ ಅಮಾಯಕರ ಮೇಲೆ ದಾಳಿ ಮಾಡೋದು. ದಾಳಿ ಮಾಡಿದ್ಮೇಲೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಭಾರತವ್ರು ನಮ್ಮ ಮೇಲೆ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಪುಂಗಿ ಓದಿದ್ದ ಸಾಕಿನ ನಿಮ್ಮ ಈ ಪುಂಗಿ ದಾಸಯ್ಯನ ಕಥೆಗಳನ್ನ ನಾವು ಇನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಬರೆದಿಟ್ಕೋಬಿಡಿ. 26 ಜನರ ಸಾವಿಗೆ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಪ್ರತೀಕಾರಕ್ಕೋಸ್ಕರ ಇಡೀ ಭಾರತ ಕಾಯ್ತಾ ಇದೆ. ಯಾವಾಗ ಕೇಂದ್ರ ಸರ್ಕಾರ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ, ಸಾವಿಗೆ ನ್ಯಾಯ ಯಾವಾಗ ದೊರಕಿಸಿಕೊಳ್ಳುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಾರೆ. ಈಗ ಅದಕ್ಕೆ ಪೂರಕವಾದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು, ಭದ್ರತಾ ಸಲಹೆಗಾರ ಆಗಿರುವಂತಹ ಅಜಿತ್ ದೋವಲ್ ಅವರು, ನೋಡಿ, ಏರ್ಫೋರ್ಸ್ ಚೀಫ್, ನೇವಿ ಚೀಫ್, ಆರ್ಮಿ ಚೀಫ್, ಸಿಡಿಎಸ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಆ ಹೈ ವೋಲ್ಟೇಜ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ನೋಡಿ, ಈಗ ಮೀಟಿಂಗ್ ಆರಂಭ ಆಗಿದೆ. ಎಷ್ಟೊತ್ತರೆಗೂ ಈ ಮೀಟಿಂಗ್ ನಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅದನ್ನ ಎಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ. ನಾವು ಕೂಡ ಅದನ್ನ ಕೆತ್ಕೋದಕ್ಕೆ ಹೋಗೋದಿಲ್ಲ. ರಿವೀಲ್ ನಾವು ಕೂಡ ಮಾಡೋದಿಲ್ಲ. ಆದ್ರೆ ಮೆಸೇಜ್ ಅಂತೂ ಹೋಗಿ. ನೋಡಿ, ದೃಶ್ಯಾವಳಿ ಸಮೇತವಾಗಿ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ವಿಡಿಯೋ ಸಮೇತವಾಗಿ ಹೈ ವೋಲ್ಟೇಜ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು, ಸಿಡಿಎಸ್ ಅಜಿತ್ ದೋವಲ್ ಅವರು, ಅವರ ಜೊತೆಯಲ್ಲಿ ರಾಜನಾಥ್ ಸಿಂಗ್ ಅವರು. ನೋಡಿ, ಇಲ್ಲಿ ಅಜಿತ್ ದೋವಲ್ ಅವರು ಕೂತಿದ್ದಾರೆ. ಅವರ ಪಕ್ಕದಲ್ಲಿ ನೇವಿ ಮುಖ್ಯಸ್ಥರು ಕೂತಿದ್ದಾರೆ. ಅವರ ಪಕ್ಕದಲ್ಲಿ ಏರ್ ಫೋರ್ಸ್ ಮುಖ್ಯಸ್ಥರು ಕೂತಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಆರ್ಮಿ ಚೀಫ್ ಹಾಗೆ ಸಿಡಿಎಸ್ ಕೂತಿದ್ದಾರೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎಲ್ಲರ ಜೊತೆಯಲ್ಲೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಅದು ಜಮ್ಮು ಕಾಶ್ಮೀರದ ಭದ್ರತೆಯ ವಿಚಾರವಾಗಿ. ಈಗ ನೀವು ನೋಡ್ತಾ ಇರೋದು ನಮ್ಮ ಸ್ಕ್ರೀನ್ ಮೇಲೆ ವಿಡಿಯೋ. ಈ ಮೀಟಿಂಗ್ ಯಾರು ಯಾವ ರೀತಿಯಲ್ಲಿ ಬೇಕಾದರೂ ಅರ್ಥೈಸಿಕೊಳ್ಳಬಹುದು. ಪಾಕಿಸ್ತಾನಕ್ಕಂತೂ ಈ ಸುದ್ದಿ ತಲುಪಲೇಬೇಕು. ಏನೋ ಮಾಡ್ತಾರೆ ಇವರು ಅಂತ.
ಏನೋ ಮಾಡೇ ಮಾಡ್ತಾರೆ, ಬಿಡಲ್ಲ ಸುಮ್ನೆ. ಅಷ್ಟು ಸುಲಭ ಇಲ್ಲ. ಪ್ರತಿ ಸರಿ ಹೋಗಿ ನಮ್ಮವ್ರು ಹೊಡೆದ್ಬಿಟ್ಟು ಬಂದ್ಬಿಡ್ತಾರೆ, ನಾವಲ್ಲ ಅನ್ಕೊಂಡ್ಬಿಡ್ತೀವಿ, ನಾವಲ್ಲ ಅಂತೇಳಿ ನಾವು ಪುಂಗಿ ಓದ್ಬಿಟ್ರೆ ನಂಬಿಡ್ತಾರೆ ಅಂತ ಅಂದ್ಕೊಳಕ್ ಹೋಗ್ಬೇಡಿ ಪಾಕಿಸ್ತಾನಿಗಳೇ. ಇನ್ನು ಮುಂದೆ ಆ ತರದ ಮೈಂಡ್ ಸೆಟ್ ಇದ್ರೆ ತೆಗೆದಾಕಿ, ಯಾಕಂದ್ರೆ ಆ ಅವಕಾಶ ನಿಮ್ಗಿರೋದೇ ಇಲ್ಲ. ಮೀಟಿಂಗ್ ನೋಡಿ, ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿನ ತೋರಿಸ್ತಾ ಇದ್ದೀವಿ. ಯಾವಾಗ್ಲೂ ಬರೋದು ನಮ್ಮ ಅಮಾಯಕರ ಮೇಲೆ ದಾಳಿ ಮಾಡೋದು, ದಾಳಿ ಮಾಡಿದ್ಮೇಲೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಭಾರತವ್ರು ನಮ್ಮ ಮೇಲೆ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಪುಂಗಿ ಓದಿದ್ದ ಸಾಕಿನ ನಿಮ್ಮ ಈ ಪುಂಗಿ ದಾಸಯ್ಯನ ಕಥೆಗಳನ್ನ ನಾವು ಇನ್ನ ಕೇಳೋದಕ್ಕೆ ರೆಡಿ ಇಲ್ಲ, ಬರ್ದಿಟ್ಕೋಬಿಡಿ. 26 ಜನರ ಸಾವಿಗೆ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಪ್ರತೀಕಾರಕ್ಕೋಸ್ಕರ ಇಡೀ ಭಾರತ ಕಾಯ್ತಾ ಇದೆ. ಯಾವಾಗ ಕೇಂದ್ರ ಸರ್ಕಾರ ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ, ಸಾವಿಗೆ ನ್ಯಾಯ ಯಾವಾಗ ದೊರಕಿಸಿಕೊಡುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಾರೆ. ಈಗ ಅದಕ್ಕೆ ಪೂರಕವಾದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು, ಭದ್ರತಾ ಸಲಹೆಗಾರ ಆಗಿರುವಂತಹ ಅಜಿತ್ ಧೋವಲ್ ಅವರು, ನೋಡಿ ಏರ್ಫೋರ್ಸ್ ಚೀಫ್, ನೇವಿ ಚೀಫ್, ಆರ್ಮಿ ಚೀಫ್, ಸಿಡಿಎಸ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಆ ಹೈ ವೋಲ್ಟೇಜ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ನೋಡಿ, ಈಗ ಮೀಟಿಂಗ್ ಆರಂಭ ಆಗಿದೆ. ಎಷ್ಟೊತ್ತರೆಗೂ ಈ ಮೀಟಿಂಗ್ ನಡೆಯುತ್ತೋ ಗೊತ್ತಿಲ್ಲ, ಆದ್ರೆ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅದನ್ನ ಎಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ. ನಾವು ಕೂಡ ಅದನ್ನ ಕೆತ್ಕೋದಕ್ಕೆ ಹೋಗೋದಿಲ್ಲ, ರಿವೀಲ್ ನಾವು ಕೂಡ ಮಾಡೋದಿಲ್ಲ. ಆದ್ರೆ ಮೆಸೇಜ್ ಅಂತೂ ಹೋಗಿ ನೋಡಿ, ದೃಶ್ಯಾವಳಿ ಸಮೇತವಾಗಿ ನಮ್ಮ ವೀಕ್ಷಕರಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ವಿಡಿಯೋ ಸಮೇತವಾಗಿ ಹೈ ವೋಲ್ಟೇಜ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು, ಸಿಡಿಎಸ್ ಅಜಿತ್ ಧೋವಲ್ ಅವರು, ಅವರ ಜೊತೆಯಲ್ಲಿ ರಾಜನಾಥ್ ಸಿಂಗ್ ಅವರು, ನೋಡಿ ಇಲ್ಲಿ ಅಜಿತ್ ಧೋವಲ್ ಅವರು ಕೂತಿದ್ದಾರೆ. ಅವರ ಪಕ್ಕದಲ್ಲಿ ನೇವಿ ಮುಖ್ಯಸ್ಥರು ಕೂತಿದ್ದಾರೆ, ಅವರ ಪಕ್ಕದಲ್ಲಿ ಏರ್ಫೋರ್ಸ್ ಮುಖ್ಯಸ್ಥರು ಕೂತಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಆರ್ಮಿ ಚೀಫ್ ಹಾಗೆ ಸಿಡಿಎಸ್ ಕೂತಿದ್ದಾರೆ.